Hi, hello, dear friends. Welcome back to Down Tutorials for you all. As you all know, we already started a daily life using sentences, alva. So I already uploaded 200 sentence videos, and this is the one more 200 sentence videos for you all. Because I early told you that I will complete 500 sentences for you all. ಸೊ ಹಾಗಾಗಿ ಇದು ನಮ್ಮ 500 ಸೆಂಟೆನ್ಸ್ ವಿಡಿಯೋಸ್ದು ಲಾಸ್ಟ್ ಪಾರ್ಟ್ ಅಂತಾನೆ ಹೇಳ್ಬೋದು. ಸೊ ಈ 200 ಸೆಂಟೆನ್ಸ್ ಕೂಡ ಅಷ್ಟೇ ನಿಮ್ಮ ಡೈಲಿ ಲೈಫಿಗೆ ಯೂಸ್ ಆಗುವಂಥದ್ದು. ಆಮೇಲೆ ನಿಮ್ಮ ಡೈಲಿ ಲೈಫಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಕಲಿಬೇಕಾಗಿರೋ ಅಥವಾ ಕಲಿಯುವಂತ ಸೆಂಟೆನ್ಸ್ಗಳಲ್ಲಿ ಇದು ಕೂಡ ಒಂದು. ಓಕೆ, ನಾನು ನಿಮಗೆ ಮುಂಚೆನೆ ಹೇಳಿದ್ದೀನಿ, ಇಂಗ್ಲಿಷ್ನ ನಾವು ಕಲಿಬೇಕು ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ಅ ಪ್ರಾಕ್ಟೀಸ್ ಅಂಡ್ ಪ್ರಾಕ್ಟೀಸ್. ಯಾವುದೇ ಲ್ಯಾಂಗ್ವೇಜ್ನು ಅಷ್ಟೇ. ಸೊ ಹಾಗಿದ್ರೆ ನಾವು ಪ್ರಾಕ್ಟೀಸ್ ಮಾಡುವಂತ ಮತ್ತೆ 200 ಅಥವಾ ಇನ್ನ 200 ಸೆಂಟೆನ್ಸ್ಗಳನ್ನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಸೊ ಈ ಸೆಂಟೆನ್ಸ್ಗಳನ್ನ ನಾನು ಹೇಗೆ ಯಾಕೆ ಮ್ಯಾಮ್ ಸೆಂಟೆನ್ಸ್ನ ಮಾಡ್ತಿದ್ದಾರೆ, ಗ್ರಾಮರ್ ಥ್ರೂ ಯಾಕೆ ಹೋಗ್ತಿಲ್ಲ ಅಂತ ಅನ್ನೋರಿಗೆ, ಸೊ ನಾವು ಲ್ಯಾಂಗ್ವೇಜ್ ನ ಕಲಿಬೇಕಾದ್ರೆ ಫಸ್ಟ್ ಬೇಸಿಕ್ ಸಿಂಪಲ್ ಥಿಂಗ್ಸ್ ಗಳನ್ನ ಕಲಿಬೇಕು. ಈಗ ನಾವು ಕನ್ನಡನೇ ಆಗ್ಲಿ ಯಾವುದೇ ಆಗ್ಲಿ ಗ್ರಾಮರ್ ಥ್ರೂ ಹೋಗಿರೋದಿಲ್ಲ ಅಲ್ವಾ. ಹಾಗಾಗಿ ಇಂಗ್ಲಿಷ್ ಕೂಡ ಅಷ್ಟೇ ಗ್ರಾಮರ್ ಥ್ರೂ ಹೋಗೋಣ, ಅದಕ್ಕಿಂತ ಟೈಮ್ ಇದೆ. ಸೊ ಅದಕ್ಕಿಂತ ಮುಂಚೆ ಬೇಸಿಕ್ ಆಗಿ ನಾವು ಗೊತ್ತಿಲ್ದೇನೋ ನಮ್ಮ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ ಇಂಗ್ಲಿಷ್ನ. ಸೊ ಇದನ್ನ ವಿತೌಟ್ ಗ್ರಾಮರ್ ನಾವು ಕಲ್ತ್ರೆ ಅಥವಾ ಇದನ್ನ ಕಲಿತಾ ಕಲಿತಾ ಹೋದ್ರೆ ಗ್ರಾಮರ್ನ ಕಲಿಬೇಕಾದ್ರೂ ತುಂಬಾ ಈಸಿ ಆಗುತ್ತೆ. ಅಥವಾ ಗ್ರಾಮರ್ನ ಮುಂದೆ ಮುಂದೆ ನಾನು ಮುಂದೆ ಅಥವಾ ಇನ್ನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡಿದಾಗ ನಿಮಗೆ ಅರ್ಥನೂ ಕೂಡ ಬೇಗ ಆಗುತ್ತೆ. ಓಕೆನಾ. ಗ್ರಾಮರ್ ಕ್ಲಾಸಸ್ಗಳನ್ನ ಅಥವಾ ಗ್ರಾಮರ್ ಥ್ರೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ನ ಬರೋದಿಲ್ಲ ಅಂತ ಅನ್ಕೋಬೇಡಿ, ನಮ್ಮ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಅದೇ ಬರುವಂಥದ್ದು. ಓಕೆ, ಸೊ ಈ ಕ್ಲಾಸಸ್ಗಳನ್ನ ನಾವು ಟೈಮ್ ವೇಸ್ಟ್ ಮಾಡ್ದಲೆ ನಮ್ಮ ಫಸ್ಟ್ ಸ್ಲೈಡ್ಗೆ ಹೋಗೋದಾದ್ರೆ, ನಾನು ಅಪ್ಲೋಡ್ ಮಾಡಿರುವಂತ ಫಸ್ಟ್ ಮತ್ತೆ ಸೆಕೆಂಡ್ ವಿಡಿಯೋಸ್ನ ನೋಡಿದೀರಾ ಅಂತ ಅನ್ಕೊಂಡಿದೀನಿ. ಐ ಹೋಪ್ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನಿಮಗೂ ಕೂಡ ಬೇಗ ಅಥವಾ ನಿಮ್ಮ ಡೈಲಿ ಲೈಫ್ ಅಲ್ಲಿ ತುಂಬಾ ಬೇಗ ಇಂಗ್ಲಿಷ್ನ ಕಲಿಬಹುದು. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಓಕೆ, ಇಟ್ ಹ್ಯಾಸ್ ಆಲ್ವೇಸ್ ಬೀನ್ ಅ ಡ್ರೀಮ್ ಆಫ್ ಮೈಂಡ್. ಇದು ಯಾವಾಗ್ಲೂ ಕೂಡ ನನ್ನ ಕನ್ಸಾಗಿತ್ತು ಅಥವಾ ಇದು ನನ್ನ ಎಷ್ಟೋ ದಿನಗಳ ಕನ್ಸಾಗಿತ್ತು ಅಂತ. ಸೊ ನಾನು ಕನ್ನಡದಲ್ಲಿ ಯಾಕೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅಂತಂದ್ರೆ ಈ ಸ್ಲೈಡ್ಸ್ಗಳನ್ನ ಅಥವಾ ಇದನ್ನ ನಾನು ನಿಮ್ಗೆ PDF ನೋಟ್ಸ್ ಆಗಿ ಕೊಟ್ಟಾಗ ಇದು ನಿಮ್ಗೆ ಒಂಥರ ಕಂಟೆಂಟ್ ಆಗಿ ನೋಟ್ಸ್ ಆಗಿ ಇರ್ಲಿ ಅಂತ. ಬಟ್ ಆದ್ರೆ ಕೆಲವೊಂದು ಕನ್ನಡ ಟ್ರಾನ್ಸ್ಲೇಷನ್ಸ್ಗಳು ಏನೋ ಅಂತ ಹೇಳ್ತಾರಲ್ವಾ, ಯಥಾವತ್ತಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನನ್ನ ಸ್ಪೀಕಿಂಗ್ ಸ್ಕಿಲ್ಸ್ ಅನ್ನ ಅಥವಾ ನನ್ನ ಲ್ಯಾಂಗ್ವೇಜ್ ನ ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅಂಡ್ ನಿಮ್ಗೂ ಕೂಡ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಓಕೆನಾ. I can tell you everything over the phone. Okay, I can't tell you everything over the phone. ನಾನು ಫೋನಲ್ಲೇ ಎಲ್ಲ ಹೇಳಕ್ ಆಗೋದಿಲ್ಲ ನಿನಗೆ ಅಂತ. ಅಲ್ಲೇನಂತ ಕೊಟ್ಟಿದ್ದಾರೆ, ನಾನು ಫೋನ್ ಮೂಲಕ ಎಲ್ಲವನ್ನು ಹೇಳಲಾರೆ ಅಂತ. ಓಕೆ, ನಿಮ್ಗೆ ಆ ಕನ್ನಡನೂ ಅರ್ಥ ಆಗುತ್ತೆ ಅಥವಾ ನಾನು ಮಾತಾಡೋ ಕನ್ನಡನೂ ಅರ್ಥ ಆಗುತ್ತಲ್ವಾ. ಸೊ ಹಾಗಾಗಿ ಬೈಲಿಂಗ್ವಲ್ ಆಗಿ ಅಥವಾ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಈಸಿಯಾಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಐ ಆಮ್ ಆನ್ ಮೈ ಐ ಆಮ್ ಆನ್ ಮೈ ವೇ ಹೋಮ್ ಅಂತಂದ್ರೆ, ಐ ಆಮ್ ಆನ್ ಮೈ ವೇ ಹೋಮ್ ಅಂದ್ರೆ ನಾನು ಮನೆಗೆ ಹೋಗೋ ದಾರಿನಲ್ಲಿ ಇದ್ದೇನೆ ಅಥವಾ ನಾನು ಮನೆಗೆ ಹೋಗ್ತಿದ್ದೇನೆ ಅಂತ. ಎರಡು ತರ ಸೆಂಟೆನ್ಸ್ಗಳು ಬರುತ್ತೆ. ಓಕೆ, ಯು ಹ್ಯಾಡ್ ಬೆಟರ್ ಗೆಟ್ ಔಟ್ ಆಫ್ ಹಿಯರ್. ನೀವು ಇಲ್ಲಿಂದ ಹೋಗುವುದೇ ಉತ್ತಮ ಅಥವಾ ನೀನು ಇಲ್ಲಿಂದ ಹೋಗೋದು ಸರಿ ಅನ್ಸುತ್ತೆ. ಆಲ್ವೇಸ್ ಫಾಲೋ ಯುವರ್ ಹಾರ್ಟ್. ನೀನ್ ಯಾವಾಗ್ಲೂ ಕೂಡ ನಿನ್ನ ಹಾರ್ಟ್ ನ ಫಾಲೋ ಮಾಡು. ದಟ್ ಮೀನ್ಸ್ ನಿನ್ನ ಹೃದಯ ಏನಂತ ಹೇಳುತ್ತೋ ಅದನ್ನೇ ನೀನು ಫಾಲೋ ಮಾಡು, ಹೃದಯದ ಮಾತು ಕೇಳು ಅಂತ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ನಾನು ಇದನ್ನ ನಿನ್ನಿಂದ ನಿರೀಕ್ಷೆ ಮಾಡಿರ್ಲಿಲ್ಲ. ಐ ಆಮ್ ಆಲ್ ಸೆಟ್ ಫಾರ್ ದ ಪಾರ್ಟಿ ಟು ನೈಟ್. ಇವತ್ ರಾತ್ರಿ ಪಾರ್ಟಿಗೆ ಎಲ್ಲ ಸಿದ್ಧವಾಗಿದೆ ಅಥವಾ ನಾನು ಕೂಡ ಸಿದ್ಧವಾಗಿದ್ದೇನೆ. ಡೂ ಓನ್ಲಿ ಒನ್ ಥಿಂಗ್ ಅಟ್ ದ ಟೈಮ್. ಆ ಸಮಯದಲ್ಲಿ ಅಥವಾ ಒಂದ್ ಸಮಯದಲ್ಲಿ ಒಂದೇ ಕೆಲಸ ಮಾಡು. ನಾವು ಎವ್ರಿಥಿಂಗ್ ಇಸ್ ಕ್ಲಿಯರ್. ಈಗೆಲ್ಲ ನಿನಗೆ ಹೇಳಿದ ಅರ್ಥ ಆಯ್ತಾ ಅಥವಾ ಈಗೆಲ್ಲ ನಿನಗೆ ಸ್ಪಷ್ಟ ಆಯ್ತಾ. ರಮ್ಯಾ ಇಸ್ಂಟ್ ಅರೌಂಡ್. ರಮ್ಯಾ ನನ್ನ ಹತ್ರ ಎಲ್ಲೂ ಇಲ್ಲ ಅಥವಾ ನನ್ನ ಸುತ್ತಮುತ್ತ ಎಲ್ಲೂ ಇಲ್ಲ. ಬೀಟ್ ಅರೌಂಡ್ ದ ಬುಷ್.
ಸುತ್ತ ಅಂದ್ರೆ ಮೀನ್ಸ್ ಬುಷ್ ಸುತ್ತಲನ್ನ ಬೀಟ್ ಮಾಡಿ, ದಟ್ ಮೀನ್ಸ್ ಸುತ್ತಮುತ್ತ ಇರೋದನ್ನ ಕ್ಲಿಯರ್ ಮಾಡಿ ಅಂತ. ಓಕೆನಾ, ಅಲ್ಲಿ ಎಕ್ಸಾಕ್ಟ್ ಬಂದಿದೆ, ಬಟ್ ಅದ್ರ ಸುತ್ತಮುತ್ತ ಇರೋದನ್ನ ಕ್ಲಿಯರ್ ಮಾಡಿ ಅಂತನೂ ಕೂಡ ಆಗುತ್ತೆ. ದಟ್ಸ್ ಆಲ್ ಐ ಲೈಕ್, ಇದು ನನ್ನ ಇಷ್ಟ ಅಥವಾ ನನಗಿಷ್ಟ. ಹಿ ಈಸ್ ಮಿಚೀವಿಯಸ್, ಅವನು ತುಂಬಾ ಚೇಷ್ಟೆಗಾರ. ದಟ್ ಮೀನ್ಸ್ ಹಿ ಈಸ್ ಅ ವೆರಿ ನಾಟಿ ಬಾಯ್, ಅಂದ್ರೆ ತುಂಬಾ ಚೇಷ್ಟೆ ಮಾಡ್ತಾನೆ, ತುಂಬಾ ತರಲೆ ಮಾಡ್ತಾನೆ ಅಂತ. ಆಸ್ ನೈಟ್ ಮೇರ್, ಓಕೆ, ನೈಟ್ ಮೇರ್ ಅಂತಂದ್ರೆ ದುಸ್ವಪ್ನ ಅಥವಾ ಕೆಟ್ಟ ಕನಸು. ಸಮನ್ ವಾಸ್ ಟಾಕಿಂಗ್ ಮೀ ಸಮ್ವೇರ್, ಓಕೆ, ಯಾರೋ ಎಲ್ಲೋ ಮಾತನಾಡ್ತಿದ್ದಾರೆ, ಯಾರೋ ಎಲ್ಲೋ ಮಾತಾಡ್ತಿದ್ದಾರೆ. ಐ ವಾಸ್ ಸಿಟ್ಟಿಂಗ್ ಐಡಲ್, ಐಡಲ್ ಮೀನ್ಸ್ ಸುಮ್ಮನೆ ಅಂತ. ಓಕೆ, ನಾನು ಸುಮ್ಮನೆ ಕುತ್ಕೊಂಡಿದ್ದೆ ಅಥವಾ ಸುಮ್ಮನೆ ಕುಳಿತಿದ್ದೆ. ಹೌ ಕುಡ್ ಯು ಬಿ ಸೋ ಸೆಲ್ಫಿಶ್, ನೀನ್ ಹೇಗಿಷ್ಟೊಂದು ಸ್ವಾರ್ಥಿಯಾಗಿದೀಯಾ. ಗೆಟ್ ಔಟ್ ಆಫ್ ಮೈ ಹೋಮ್, ನನ್ ಮನೆಯಿಂದ ಹೊರಗೆ ಹೋಗು ಅಥವಾ ಹೊರಗ್ ಬಾ ಅಥವಾ ಹೊರಗ್ ಬನ್ನಿ. ಶಿ ಹ್ಯಾಸ್ ಟೋಟಲಿ ಚೇಂಜ್ಡ್, ಅವಳು ಕಂಪ್ಲೀಟ್ ಆಗಿ ಬದಲಾಗಿದ್ದಾಳೆ ಅಥವಾ ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಡೋಂಟ್ ಜಡ್ಜ್ ಹರ್ ಬೈ ಹರ್ ಫೇಸ್, ಅವಳನ್ನ ಮುಖ ನೋಡಿ ನಿರ್ಣಯಿಸ್ಬೇಡ ನೀನು. ಓಕೆ, ಅವಳ ಮುಖ ನೋಡಿ ಅವಳೇನು ಅಂತ ನಿರ್ಣಯಿಸ್ಬೇಡ. ಡೋಂಟ್ ಈವನ್ ಟೆಕ್ಸ್ಟ್ ಮೀ ನೌವಡೇಸ್, ಅಂತಂದ್ರೆ ನೀನ್ ನನಗೆ ಇತ್ತೀಚೆಗೆ ಅಥವಾ ಇತ್ತೀಚಿನ ದಿನಗಳಲ್ಲಿ ನನಗೆ ಮೆಸೇಜು ಕೂಡ ಮಾಡ್ತಾ ಇಲ್ಲ. ಡ್ರೀಮ್ ಬಿಗ್, ಕನಸನ್ನ ದೊಡ್ಡದಾಗಿ ಕಾಣು. ಯು ಡೋಂಟ್ ಕನ್ವಿನ್ಸ್ ಮೀ, ನನ್ನನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅಥವಾ ನನ್ನನ್ನ ಮನವರಿಕೆ ಮಾಡ್ಲಿಕ್ಕೆ ಬರಬೇಡ ಅಥವಾ ಇವ್ ನನ್ನ ಮನವರಿಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಐ ಲವ್ ಯು ಫಾರ್ ಎವರ್, ನಾನು ನನ್ನನ್ನು ಶಾಶ್ವತವಾಗಿ ಪ್ರೀತಿಸ್ತೀನಿ. ಐ ಆಮ್ ಚಿಲ್ಲಿಂಗ್ ಔಟ್ ದೀಸ್ ಡೇಸ್, ನಾನು ಈ ದಿನಗಳಲ್ಲಿ ತಣ್ಣಗಿದ್ದೇನೆ ಅಥವಾ ಅಂತಂದ್ರೆ ಚಿಲ್ಲಿಂಗ್ ಅಂತಂದ್ರೆ ತುಂಬಾ ಕೂಲ್ ಆಗಿರೋದು ಅಂತ. ಓಕೆನಾ. ಐ ಹ್ಯಾವ್ ಫುಲ್ ಫೇತ್ ಇನ್ ಹಿಮ್, ನನಗೆ ಅವನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ. ಓಕೆ, ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ, ದಯವಿಟ್ಟು ನನಗೆ ಸಹಾಯ ಮಾಡ್ತೀರಾ. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಗೈಸ್. ಹಿ ಡಸಂಟ್ ಥಿಂಕ್ ಸೋ, ಅವನು ಹಾಗೆಲ್ಲ ಯೋಚನೆ ಮಾಡೋದಿಲ್ಲ. ಯು ಶಾಟರ್ಡ್ ಮೈ ಡ್ರೀಮ್ಸ್, ನೀನ್ ನನ್ನ ಕನಸುಗಳನ್ನ ಭಗ್ನಗೊಳಿಸಿದೆ ಅಥವಾ ನನ್ನ ಕನಸನ್ನ ಹಾಳು ಮಾಡಿದೆ. ಯು ಮೇಡ್ ಮೈ ವರ್ಕ್ ಈಸಿಯರ್, ನೀನ್ ನನ್ನ ಕೆಲಸನ ತುಂಬಾ ಈಸಿಗೊಳಿಸಿದೆ ಅಥವಾ ಸುಲಭಗೊಳಿಸಿದೆ ಅಂತ. ಇಟ್ಸ್ ಆಲ್ ಯುವರ್ ಫಾಲ್ಟ್, ಇದೆಲ್ಲ ನಿಮ್ಮ ತಪ್ಪು. ವೈ ಡೋಂಟ್ ಯು ವೈ ಡು ಯು ಥಿಂಕ್ ಸೋ ಅಬೌಟ್ ಮೀ, ನೀವು ನನ್ನ ಬಗ್ಗೆ ಯಾಕೆ ಹಾಗೆ ಯೋಚಿಸ್ತಿದ್ರಿ ಅಥವಾ ನೀವು ನನ್ನ ಬಗ್ಗೆ ಯಾಕೆ ಆ ತರ ಯೋಚನೆ ಮಾಡ್ತಿದ್ದೀರಾ. ಸೇವ್ ಮೀ ಫ್ರಮ್ ಡ್ರೌನಿಂಗ್, ನಾನು ಮುಳುಗದಂತೆ ರಕ್ಷಿಸು ಅಥವಾ ನನ್ನ ಮುಳುಗ್ತಾ ಇರೋದನ್ನ ನನ್ನ ರಕ್ಷಣೆ ಮಾಡಿ. ಡೋಂಟ್ ಈವನ್ ಥಿಂಕ್ ಸೋ, ಹಾಗಂತ ಯೋಚನೆ ಕೂಡ ಮಾಡಬೇಡ. ಹೂ ಆರ್ ಯು ಟು ಹಿಮ್, ನೀನ್ ಅವನಿಗೆ ಏನಾಗ್ಬೇಕು ಅಥವಾ ನೀನ್ ಅವನಿಗೆ ಯಾರು. ವಾಟ್ ವುಡ್ ಯು ರೆಕಮೆಂಡೆಡ್ ಇಟ್, ನೀನ್ ಇದಕ್ಕೆ ಏನ್ ಶಿಫಾರಸ್ ಮಾಡ್ತೀಯಾ, ನೀನ್ ಇದಕ್ಕೆ ಏನ್ ರೆಕಮೆಂಡ್ ಮಾಡ್ತೀಯಾ, ಇದಕ್ಕೆ ಏನಂತ ಹೇಳ್ತೀಯಾ. ಐ ಆಮ್ ಜಸ್ಟ್ ಮೇಕಿಂಗ್ ಯು ಅಂಡರ್ಸ್ಟ್ಯಾಂಡ್, ನಾನ್ ನಿಮ್ಗೆ ಜಸ್ಟ್ ಅರ್ಥ ಮಾಡಿಸ್ತಾ ಇದ್ದೇನೆ. ಮೈ ಹೌಸ್ ಈಸ್ ನಿಯರ್ ದ ಪಾರ್ಕ್, ನನ್ನ ಮನೆ ಉದ್ಯಾನವನದ ಪಕ್ಕದಲ್ಲಿದೆ ಅಥವಾ ಸಮೀಪದಲ್ಲಿದೆ. ದ ವಿಂಡ್ ಹ್ಯಾಸ್ ಮೆಸ್ಡ್ ಮೈ ಹೇರ್, ಆ ಗಾಳಿ ನನ್ನ ಕೂದಲನ್ನ ಹಾಳು ಮಾಡ್ತಾ ಇದೆ. ಇವೆಲ್ಲ ತುಂಬಾ ಈಸಿ ಸೆಂಟೆನ್ಸ್ಗಳು, ನೀವೆಲ್ಲ ಕೂಡ ನಿಮ್ಮ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇರ್ಬೇಕು. ಆದ್ಮೇಲೆ ಈ ವಿಡಿಯೋ ನೋಡಿದ ತಕ್ಷಣ ಈ ಸೆಂಟೆನ್ಸ್ ಗಳನ್ನ ಮರ್ತು ಬಿಡಬೇಡಿ. ಪ್ಲೀಸ್ ಡೂ ಪ್ರಾಕ್ಟೀಸ್ ಇನ್ ಯುವರ್ ಡೈಲಿ ಲೈಫ್. ವಿಚ್ ಸಾಂಗ್ ಆರ್ ಯು ಹಮ್ಮಿಂಗ್, ನೀನ್ ಯಾವ ಹಾಡನ್ನ ಗುನುಗ್ತಾ ಇದೀಯಾ. ಐ ಚಾಲೆಂಜ್ ಯು, ನಾನು ನಿನಗೆ ಚಾಲೆಂಜ್ ಮಾಡ್ತೀನಿ ಅಥವಾ ಸವಾಲನ್ನ ಹಾಕ್ತೀನಿ. ಯು ಲುಕ್ ಗ್ರೇಟ್, ನೀನ್ ತುಂಬಾ ಸೂಪರ್ ಆಗಿ ಕಾಣಿಸ್ತಿದ್ಯಾ, ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಯುವರ್ ಫಾದರ್ ವಿಲ್ ನಾಟ್ ಲೆಟ್ ಯು ಗೋ, ನಿನ್ನ ಫಾದರ್ ಅಂದ್ರೆ ನಿಮ್ ತಂದೆ ನಿನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ. ಡೋಂಟ್ ಮೇಕ್ ಸಚ್ ಅ ಮಿಸ್ಟೇಕ್ ಅಗೇನ್, ಇಂಥ ತಪ್ಪುಗಳನ್ನ ಮತ್ತೆ ಮತ್ತೆ ಪದೇ ಪದೇ ಮಾಡಬೇಡ. ಶಿ ಆಲ್ವೇಸ್ ಡಸ್ ಸೋ, ಅವಳು ಯಾವಾಗ್ಲೂ ಹಾಗೆ ಮಾಡ್ತಾಳೆ. ನಾವ್ ಈ ತರದೆಲ್ಲ ವರ್ಡ್ಸ್ ಗಳನ್ನ ಸೆಂಟೆನ್ಸ್ ಗಳನ್ನ ಕನ್ನಡದಲ್ಲಿ ಯೂಸ್ ಮಾಡ್ತೀವಲ್ವಾ, ಅವಳು ಯಾವಾಗ್ಲೂ ಹಂಗೆ ಇದ್ದಾಳೆ ನೋಡು.
ಅವಳು ಯಾವಾಗ್ಲೂ ಹಾಗೆ ಮಾಡ್ತಾಳೆ ನೋಡು ಅಂತ. ಸೊ ಅದಕ್ಕೆ ಈ ತರ ಹೇಳ್ಬೋದು, ಶಿ ಆಲ್ವೇಸ್ ಡಸ್ ಸೋ. ಐ ಡೋಂಟ್ ನೀಡ್ ಯುವರ್ ಸಿಂಪತಿ. ನನಗೆ ನಿಮ್ಮ ಸಹಾನುಭೂತಿ ಬೇಕಾಗಿಲ್ಲ ಅಥವಾ ಅಗತ್ಯವಿಲ್ಲ. ಹೌ ಕೇರಿಂಗ್ ಯು ಆರ್. ನೀನ್ ಎಷ್ಟು ಕಾಳಜಿ ವಹಿಸ್ತೀಯ ನನ್ನ ಬಗ್ಗೆ. ನಥಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ಆರೋಗ್ಯಕ್ಕೆ ಇದ್ಯಾವುದು ಒಳ್ಳೇದಲ್ಲ. ನಥಿಂಗ್ ಇಟ್ ಇಸ್ ಅಂತ ಹೇಳ್ಬೋದು. ನಥಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ಆರೋಗ್ಯಕ್ಕೆ ಇದ್ಯಾವುದು ಒಳ್ಳೇದಲ್ಲ. ವೈ ಡು ಯು ಟಾಕ್ ಸೋ ಮಚ್. ನೀನ್ ಯಾಕೆ ಇಷ್ಟು ಮಾತಾಡ್ತೀಯಾ. ಇಟ್ ಇಸ್ ಸ್ಟ್ರೇಂಜ್ ಕೋಇನ್ಸಿಡೆನ್ಸ್ ದ ಪಾರ್ಟಿ ವಾಸ್ ಓವರ್ ಬೈ 10. ಪಾರ್ಟಿ 10 ಗಂಟೆಗೆ ಮುಗಿಸಿದ್ದು ಕೋಇನ್ಸಿಡೆನ್ಸ್ ಅಂದ್ರೆ ಕಾಕತಾಳೀಯನು ಹೌದು, ಪ್ಲಸ್ ನನಗೆ ವಿಚಿತ್ರ ಅನಿಸ್ತು. ಪಾರ್ಟಿ ಅಂದ್ರೆ 12 ವರ್ಗೂ ಇರುತ್ತೆ, ಇದೇನಿದು 10 ಗಂಟೆಗೆ ಮುಗೀತಲ್ಲ ಅಂತ. ಈ ಗಾಟ್ ಅ ಲಾಟ್ ಆಫ್ ಗಿಫ್ಟ್. ಅವರು ಬಹಳಷ್ಟು ಉಡುಗೊರೆಗಳನ್ನು ಪಡೆದರು. ಇಟ್ ವಾಸ್ ಬಿಸಿ ಕ್ಲಿಕ್ಕಿಂಗ್ ಐ ವಾಸ್ ಬಿಸಿ ಕ್ಲಿಕ್ಕಿಂಗ್ ಫೋಟೋಸ್. ನಾನು ಫೋಟೋಗ್ರಫಿನ ಮಾಡೋದ್ರಲ್ಲಿ ಅಥವಾ ಫೋಟೋ ತೆಗೆಯೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದೆ. ವಿ ಆಲ್ ಕ್ಲಾಪ್ಡ್. ನಾವೆಲ್ಲ ಚಪ್ಪಾಳೆ ತಟ್ಟಿದೆವು. ಎವ್ರಿ ಒನ್ ಬ್ಲೆಸ್ಡ್ ಹಿಮ್. ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿದ್ರು. ಐ ಬ್ಲೂ ಅಪ್ ದ ಬಲೂನ್ಸ್. ನಾನು ಆಕಾಶ ಬುಟ್ಟಿಗಳನ್ನ ಅಥವಾ ಬಲೂನ್ಸ್ ಅನ್ನ ಊದಿದೆ ಅಥವಾ ಸ್ಫೋಟಿಸಿದೆ ಅಂತ ಆಗೋದಿಲ್ಲ. ಬ್ಲೂ ಅಂತಂದ್ರೆ ಊದಿದೆ ಅಂತ. ಓಕೆ. ವಿ ಡೆಕೋರೇಟೆಡ್ ದ ರೂಮ್. ನಾವು ಕೋಣೆಯನ್ನು ಅಲಂಕರಿಸಿದ್ದೇವೆ. ಪ್ಯಾಕ್ ದ ಸ್ಟಫ್. ವಿಷಯ. ಸ್ಟಫ್ ಅಂತ ಅಂದ್ರೆ ಇಟ್ ಮೇ ಬಿ ಕಾಂಟೆಕ್ಸ್ಟ್ ಮೇಲೆ ಹೋಗುತ್ತೆ. ಓಕೆನಾ. ಸ್ಟಫ್ ಅಂದ್ರೆ ಕೆಲವೊಂದು ಥಿಂಗ್ಸ್ಗಳನ್ನ ಆಗಿರ್ಬೋದು, ಕೆಲವೊಂದು ವಿಷಯಗಳನ್ನ ಆಗಿರ್ಬೋದು, ಅಥವಾ ಇರೋಂತ ಏನಾದ್ರು ಐಟಮ್ಸ್ ಗಳನ್ನ ಕೂಡ ಆಗಿರ್ಬೋದು. ಪ್ಯಾಕ್ ಸ್ಟಫ್ ಅಂತಂದ್ರೆ ಈಗ ಏನಾದ್ರು ವೆಜಿಟೇಬಲ್ಸ್ ಇದ್ರೆ ಅದನ್ನು ಪ್ಯಾಕ್ ಮಾಡಿ. ನಿಮ್ಮ ತಲೆಯನ್ನು ಫಸ್ಟ್ ಪ್ಯಾಕ್ ಮಾಡಿ ಸೈಡಿಗೆ ಇಡಿ. ಏನಾದ್ರು ವಿಷಯ ಇದ್ರೆ ಅದನ್ನ ಪ್ಯಾಕ್ ಮಾಡಿ ಅಂತ ಹೇಳ್ತೀವಲ್ವಾ, ಆ ತರ. ಓಕೆ. ದ ಫುಡ್ ವಿಲ್ ಗೋ ಕೋಲ್ಡ್. ಆಹಾರ ತಣ್ಣಗಾಗುತ್ತದೆ. ದ ಫುಡ್ ಇಸ್ ರೆಡಿ. ಊಟ ಸಿದ್ಧವಾಗಿದೆ. ದಿಸ್ ಪ್ಲೇಸ್ ಈಸ್ ವರ್ತ್ ಸೀಯಿಂಗ್. ಈ ಪ್ಲೇಸ್ ನ ನೋಡೋದು ಯೋಗ್ಯವಾಗಿದೆ. ಈ ಸ್ಥಳವು ನೋಡಲು ಯೋಗ್ಯವಾಗಿದೆ ಅಂತ. ಇಟ್ ಶುಡ್ ಬಿ ಆನ್ ದ ಫಸ್ಟ್ ಫ್ಲೋರ್. ಅದು ಮೇ ಬಿ ಫಸ್ಟ್ ಫ್ಲೋರ್ ನಲ್ಲಿ ಇರಬೇಕು ಅಥವಾ 1ನೇ ಮಹಡಿಯಲ್ಲಿ ಇರಬೇಕು. ಡೋಂಟ್ ಹೆಸಿಟೇಟ್ ಟು ಕಾಲ್ ಮೀ. ನನಗೆ ಕಾಲ್ ಮಾಡ್ಲಿಕ್ಕೆ ನೀನು ಹಿಂಜರಿಬೇಡ. ಡೋಂಟ್ ರೈಡ್ ಆನ್ ದ ವಾಲ್. ಓಕೆ. ರೈಟ್ ಆದ್ರೂ ಓಕೆ ಅಥವಾ ರೈಟ್ ಅಂತಂದ್ರೂ ಕೂಡ ಓಕೆ. WRITE. ಗೋಡೆ ಮೇಲೆ ಬರಿಬೇಡ ಅನ್ನೋದು ಆಗುತ್ತೆ, ಪ್ಲಸ್ ಗೋಡೆ ಮೇಲೆ ಏನು ಸವಾರಿ ಮಾಡಬೇಡ ಅಂತಾನು ಆಗುತ್ತೆ. ಓಕೆ. ವಿತ್ ಬ್ಯಾಕ್ ಸೂನ್. ಓಕೆ. ವಿತ್ ದ ಬುಕ್ ಸೂನ್. ಪುಸ್ತಕದೊಂದಿಗೆ, ಶೀಘ್ರದಲ್ಲಿನೇ ಪುಸ್ತಕದೊಂದಿಗೆ ಬಾ ಅಂತ ಆಗುತ್ತೆ. ಓಕೆ. ವಿತ್ ಬುಕ್ ಸೂನ್. ಹೂ ಪುಶ್ಡ್ ಯು. ನಿನ್ನನ್ನು ಯಾರು ತಳ್ಳಿದ್ರು. ಹೌ ಡು ಯು ನೋ ಮೀ. ನಾನ್ ನಿನಗೆ ಹೇಗ್ ಗೊತ್ತು. ಮೈ ಬ್ರದರ್ ಟೋಲ್ಡ್ ಮೀ ಅಬೌಟ್ ಯು. ನನ್ನ ಸಹೋದರ ನಿನ್ನ ಬಗ್ಗೆ ಹೇಳಿದ್ದಾನೆ. ಐ ನೋ ಯು ಆರ್. ನೀನೆಂದು ನನಗೆ ಗೊತ್ತು ಅಂದ್ರೆ ನೀನಂತ ನನಗೆ ಗೊತ್ತಿದೆ. ಐ ರಿಮೆಂಬರ್ ಯು. ನನ್ನ ನೆನಪಲ್ಲಿ ಇದೆಯಾ ನೀನು ಅಥವಾ ನಾನು ನಿನ್ನನ್ನು ನೆನಪಿಸ್ಕೊಳ್ತೇನೆ. ಡು ಯು ರೆಕಗ್ನೈಸ್ ಮೀ. ನೀನನ್ನ ಗುರುತಿಸ್ತೀರಾ ನಾನು ಯಾರು ಅಂತ. ಐ ಡೋಂಟ್ ರೆಕಗ್ನೈಸ್ ಯು. ನಾನು ನಿನ್ನ ಗುರ್ತು ಹಿಡಿಯಕ್ ಆಗಲಿಲ್ಲ. ಐ ಆಮ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ನಾನು ಬೆಳಗ್ಗೆ ತಿಂಡಿನ ತಿಂತಾ ಇದ್ದೇನೆ. ಐ ಆಮ್ ಹ್ಯಾವಿಂಗ್ ಟೀ. ನಾನೀಗ ಟೀ ಕುಡಿತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಹೋಮ್. ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ಸಿ ಹರ್. ನಾನು ಅವಳ ನೋಡ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಐ ವೆಂಟ್ ವಿತ್ ಮೈ ಫ್ರೆಂಡ್ಸ್. ನಾನು ನನ್ನ ಸ್ನೇಹಿತರೊಂದಿಗೆ ಹೋಗಿದ್ದೆ. ವಿ ಮಸ್ಟ್ ಗೋ ಟು ಗೆಟ್ ಅರ್ಲಿ. ಓಕೆ. ನಾವು ಬೇಗ ಹೋಗ್ಬೇಕು. ಶಲ್ ಐ ಟಾಕ್ ಟು ಯು ಲೇಟರ್. ನಾನ್ ನಿಮ್ ಜೊತೆ ಆಮೇಲೆ ಮಾತಾಡಬಹುದಾ. ಐ ವಾಂಟೆಡ್ ಹಿಮ್ ಟು ವಿನ್. ನಾನು ಅವನೇ ಗೆಲ್ಬೇಕು ಅಂತ ಬಯಸಿದ್ದೆ. ವಾಟ್ ಡು ಯು ಆನ್ಸರ್. ನೀವೇನನ್ನ ಉತ್ತರಿಸ್ತೀರಾ. ಯು ಮಸ್ಟ್ ಸ್ಟಡಿ ಹಾರ್ಡ್. ನೀವು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು. ನೀದರ್ ಆಫ್ ದೆಮ್ ವಿಲ್ ಸ್ಪೀಕ್. ಇಬ್ರು ಮಾತಾಡೋದಿಲ್ಲ. ಅವ್ರಿಬ್ರು ಕೂಡ ಮಾತಾಡೋದಿಲ್ಲ.
ಐ ಡೋಂಟ್ ಲೈಕ್ ಟೀ, ನನಗೆ ಟೀ ಅಂದ್ರೆ ಚಹಾ ಅಂದ್ರೆ ಇಷ್ಟ ಇಲ್ಲ. ರಿಮೂವ್ ದ ಬ್ರೆಡ್ ಕ್ರಸ್ಟ್, ಬ್ರೆಡ್ ಕ್ರಸ್ಟ್ ನ ತೆಗೆದು ಹಾಕು. ಸೆಟ್ ದ ಕರ್ಲ್ ಅಂತಂದ್ರೆ ಕರ್ಲ್ ಅನ್ನ ನೀಟಾಗಿ ಸೆಟ್ ಮಾಡು. ಸೋಕ್ ದ ಪಲ್ಸಸ್ ಫಾರ್ 2 hours, ಬೇಳೆ ಕಾಳುಗಳನ್ನು 2 ಗಂಟೆ ಕಾಲ ನೆನೆ ಇಡು. ಕ್ಯಾನ್ ಯು ಮೇಕ್ ಇಟ್ ಫಾಸ್ಟ್, ನೀವು ಅದನ್ನ ತುಂಬಾ ಫಾಸ್ಟ್ ಆಗಿ ವೇಗವಾಗಿ ಮಾಡಬಹುದೇ. ಕಮ್ ಇಮಿಡಿಯೇಟ್ಲಿ, ತಕ್ಷಣ ಹೊರಟು ಬಾ. ಇಟ್ ಹ್ಯಾಸ್ ಬೀನ್ ವಾಚಿಂಗ್ ಟಿವಿ ಸಿನ್ಸ್ ಮಾರ್ನಿಂಗ್, ಬೆಳಿಗ್ಗೆಯಿಂದ ಅವನು ಟಿವಿನ ನೋಡ್ತಾನೆ ಇದ್ದಾನೆ. ಶಿ ಆಫನ್ ಗೋಸ್ ಔಟ್, ಅವಳು ಆಗಾಗ್ಗೆ ಅಂದ್ರೆ ಅವಾಗ ಹೊರಗಡೆ ಹೋಗ್ತಾ ಇರ್ತಾಳೆ. ಐ ರೇರ್ಲಿ ಗೋ ದೇರ್, ನಾನು ಅಲ್ಲಿಗೆ ಹೋಗೋದು ತುಂಬಾ ಅಪರೂಪ. ದೀಸ್ ಟೇಕಿಂಗ್ ಟೂ ಲಾಂಗ್ ಅಂತಂದ್ರೆ ಇವುಗಳು ತುಂಬಾ ಸಮಯಗಳನ್ನ ಅಥವಾ ತುಂಬಾ ಸಮಯವನ್ನ ತೆಗೆದುಕೊಳ್ತಿವೆ. ಹಿ ಇಸ್ ನಾಟ್ ಇನ್ ದ ಕಂಡೀಷನ್ ಟು ಸೇ ಎನಿಥಿಂಗ್, ಅವನು ಏನಾದರೂ ಹೇಳೋ ಸ್ಥಿತಿನಲ್ಲಿ ಇಲ್ಲ. ಡೋಂಟ್ ಲಾಫ್ ಎನಿವೇ, ಡೋಂಟ್ ಲಾಫ್ ಅವೇ ದ ಮ್ಯಾಟರ್, ವಿಷಯವನ್ನ ಅಂದ್ರೆ ಹೇಳ್ತಿರೋ ವಿಷಯನ ಬಿಟ್ಟು ನಗಬೇಡ. ಡೋಂಟ್ ಸ್ಟೇರ್ ಅಟ್ ಹಿಮ್, ಅವನತ್ತ ನೋಡಬೇಡ. ಹಿ ಟಿಪ್ಟೋಡ್ ಇನ್ ಟು ದ ರೂಮ್, ಅವನು ಕೋಣೆಗೆ ಬೆರಳಾಡಿಸಿದನು ಅಥವಾ ಕೋಣೆ ಒಳಗೆ ಈ ತರ ಇಂಡಿಕೇಶನ್ ಅಂತ. ಓಕೆ, ಟಿಪ್ಟೋಡ್ ಇನ್ ಟು ದ ರೂಮ್, ಅವನ್ ರೂಮ್ ಒಳಗೆ ಬಂದು ಈ ತರ ಕಾಲಿಟ್ಟ ಜಸ್ಟ್. ಸಮ್ಮನ್ ಹ್ಯಾಸ್ ಕಮ್ ಟು ಮೀಟ್ ಯು, ಯಾರೋ ನಿಮ್ಮನ್ನು ಭೇಟಿ ಆಗ್ಲಿಕ್ಕೆ ಬಂದಿದ್ದಾರೆ. ವಾಟ್ ಟೈಮ್ ಶುಡ್ ಬಿ ಮೀಟ್, ಯಾವ ಸಮಯದಲ್ಲಿ ನಾವು ಭೇಟಿ ಆಗೋಣ. ಐ ವಿಲ್ ಸಿ ಯು ಆನ್ ಮಂಡೇ, ನಾನು ಸೋಮವಾರ ನಿಮ್ಮನ್ನು ನೋಡುತ್ತೇನೆ ಅಥವಾ ನಾನು ನಿಮಗೆ ಸಿಗ್ತೇನೆ ಅನ್ನೋದು ಆಗುತ್ತೆ. ಓಕೆ, ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗ್ತಿದೆ ಅಲ್ವಾ, ಅಥವಾ ಇಷ್ಟ ಆಗ್ತಿದೆ ಅಲ್ವಾ. ಪ್ಲಸ್ ಈಸಿ ಆಗಿದೆ ತಾನೇ ಸೆಂಟೆನ್ಸಸ್ಗಳು. ಕಮೆಂಟ್ ಮಾಡಿ ಹೇಗೆ ಅನಿಸ್ತಿದೆ ಅಂತ. ಡೋಂಟ್ ಡ್ರಾಪ್ ದ ಫುಡ್ ಆನ್ ದ ಬೆಡ್, ಹಾಸಿಗೆ ಮೇಲೆ ಫುಡ್ ಪಾರ್ಟಿಕಲ್ಸ್ ನ ಅಥವಾ ಆಹಾರವನ್ನು ಬೀಳಿಸಬೇಡ. ಡೋಂಟ್ ಪ್ಲೇ ವಿತ್ ಇಟ್, ಆಹಾರದೊಂದಿಗೆ ಆಟ ಆಡಬೇಡ ಅಥವಾ ಅದರೊಂದಿಗೆ ಆಟ ಆಡಬೇಡ. ದಿಸ್ ನೈಫ್ ಇಸ್ ಶಾರ್ಪ್, ಈ ಚಾಕು ತುಂಬಾ ಶಾರ್ಪ್ ಆಗಿದೆ, ಹರಿತವಾಗಿದೆ. ಡೋಂಟ್ ಶ್ರಿಂಕ್ ದ ವರ್ಕ್, ಕೆಲಸವನ್ನು ಕುಗ್ಗಿಸಬೇಡ ಅಥವಾ ಕೆಲಸನ ಕಾಂಪ್ರೆಸ್ ಮಾಡಬೇಡ. ಹೌ ಡಿಡ್ ಇಟ್ ಹ್ಯಾಪನ್, ಇದು ಹೇಗೆ ಸಂಭವಿಸಿತು. ವಿ ಮೀಟ್ ಅಗೇನ್, ನಾವು ಮತ್ತೆ ಭೇಟಿ ಆಗೋಣ. ನಥಿಂಗ್ ಇಸ್ ಆಲ್ ರೈಟ್, ಯಾವುದು ಸರಿಗಿಲ್ಲ. ಯು ಆರ್ ದ ಓನ್ಲಿ ಹೋಪ್ ಫಾರ್ ಮೀ, ನೀನೇ ನನಗೆ ಒಂದು ಹೋಪು ಅಥವಾ ನೀನೇ ನನಗಿರುವಂತ ಒಂದು ಆಶಾ ಕಿರಣ. ಯು ಲೆಫ್ಟ್ ನಥಿಂಗ್ ಟು ಸೇ, ನೀನಿನ್ನ ಹೇಳಲಿಕ್ಕೆ ಏನು ಉಳಿಸಿಲ್ಲ. ಐ ಫೆಲ್ಟ್ ಲೈಕ್ ಸ್ಲಾಪಿಂಗ್ ಹಿಮ್, ನನಗೆ ಅವನ ಕಪಾಳಕ್ಕೆ ಹೊಡಿಬೇಕು ಅಂತ ಅನಿಸ್ತು. ದೇರ್ ಈಸ್ ಅ ಲಿಮಿಟ್ ಆಫ್ ಎವ್ರಿಥಿಂಗ್, ಎಲ್ಲದಕ್ಕೂ ಒಂದು ಮಿತಿ ಅಂತ ಇದೆ. ಡೋಂಟ್ ಇವನ್ ಟ್ರೈ ಟು ಟಾಕ್ ಟು ಮೀ, ನನ್ನ ಜೊತೆ ಮಾತಾಡ್ಲಿಕ್ಕೂ ಸಹ ಟ್ರೈ ಮಾಡಬೇಡ, ಪ್ರಯತ್ನಿಸಬೇಡ. ವಾಟ್ ಮೇ ಐ ಡೂ, ವಾಟ್ ಮೇ ಐ ವಿಲ್ ಡೂ ಇಟ್, ನಾನು ಏನ್ ಮಾಡ್ಲಿ. ಐ ವಿಲ್ ನಾಟ್ ಸ್ಪೇರ್ ಯು, ನಾನ್ ಮಾತ್ರ ನಿನ್ನನ್ನು ಬಿಡೋದಿಲ್ಲ. ಇಟ್ ಅನ್ಲೆಸ್ ಟು ಆರ್ಗ್ಯೂ ವಿತ್ ಮೀ, ನನ್ನೊಂದಿಗೆ ವಾದ ಮಾಡದೆ ಹೊರತು. ದಟ್ ಮೀನ್ಸ್ ನನ್ನೊಂದಿಗೆ ವಾದ ಮಾಡದೇ ಇರೋದೇ ಬೆಟರ್ ಅಂತ. ಓಕೆ, ನನ್ನೊಂದಿಗೆ ವಾದನ ಮಾಡ್ಲಿಕ್ಕೆ ಹೋಗ್ಬೇಡ. ದೇರ್ ಇಸ್ ನೋ ನೀಡ್ ಟು ಮೇಕ್ ಹರ್ ಅಂಡರ್ಸ್ಟ್ಯಾಂಡ್, ಅವಳಿಗೆ ಅರ್ಥ ಮಾಡಿಸುವ ಅಗತ್ಯನೇ ಇಲ್ಲ. ಹಿ ಈಸ್ ಆಲ್ರೆಡಿ ಸೆನ್ಸಿಬಲ್, ಅವನಿಗೆ ಆಲ್ರೆಡಿ ಸೆನ್ಸ್ ಆಗಿದೆ ಅಥವಾ ಅವನಿಗೆ ಸೆನ್ಸ್ ಇದೆ. ಸಂವೇದನಾಶೀಲ ಅಂತಂದ್ರೆ ಎಕ್ಸಾಕ್ಟ್ ನಿಮ್ಗೂ ಅರ್ಥ ಆಗೋದಿಲ್ಲ. ಸೆನ್ಸ್ ಅಂದ್ರೆ ಅವನಿಗೂ ಸೂಕ್ಷ್ಮತೆ ಅರ್ಥ ಆಗುತ್ತೆ, ಅವನಿಗೂ ಸೂಕ್ಷ್ಮವಾಗಿದ್ದಾನೆ ಅಥವಾ ಅವನು ಕೂಡ ಸೆನ್ಸಿಬಲ್ ಆಗಿದ್ದಾನೆ ಅಂತ. ಶಿ ಡಸಂಟ್ ಲಿಸನ್ ಟು ಅದರ್ಸ್, ಅವಳು ಬೇರೆಯವರ ಮಾತನ್ನು ಕೇಳೋದಿಲ್ಲ. ವೈ ಆರ್ ಯು ಸೋ ನಾಟಿ, ನೀನ್ ಯಾಕೆ ಇಷ್ಟೊಂದು ಹಠಮಾರಿ ಅನ್ನೋದಕ್ಕಿಂತ ನೀನ್ ಯಾಕೆ ಇಷ್ಟೊಂದು ತುಂಟ ಆಗಿದ್ಯಾ, ನೀನ್ ಯಾಕೆ ಇಷ್ಟೊಂದು ಎಲ್ಲದಕ್ಕೂ ಹಠ ಮಾಡ್ತೀಯಾ. ಓಕೆ, ಯಾಕೆ ಇಷ್ಟೊಂದು ಸ್ಟಬನ್ ಆಗಿದೀಯಾ. ನಾಟಿ ಅನ್ನೋ ವರ್ಡ್ ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್ ಅಂದ್ರೆ ಕೆಲವೊಂದ್ಸತಿ ಸಂದರ್ಭಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಕೂಡ ಕೊಡುತ್ತೆ. ಹರ್ ಗ್ರ್ಯಾಂಡ್ ಮಾ ಹ್ಯಾಸ್ ಸ್ಕೋಲ್ಡೆಡ್ ಹರ್, ಅವಳ ಅಜ್ಜಿ ಅವಳನ್ನ ಗದ್ರಿದ್ಲು ಅಥವಾ ಬೈದ್ಲು. ಐ ಟರ್ನ್ಡ್ 22 ಟುಡೇ, ನನಗಿವತ್ತು 22 ವರ್ಷ ಆಗಿದೆ, ಇವತ್ತಿಗೆ ನನಗೆ 22 ವರ್ಷ ಆಗಿದೆ.
ಯು ಕೀಪ್ ಆನ್ ಯೂಸಿಂಗ್ ಮೊಬೈಲ್ ಆಲ್ ದ ಡೇ. ನೀನ್ ದಿನವಿಡೀ ಮೊಬೈಲ್ ನ ಬಳಸ್ತಾನೇ ಇರೋ. ವಾಟ್ ಶಿ ಈಸ್ ಟಾಕಿಂಗ್ ಅಬೌಟ್, ಅವಳು ಯಾವ್ದ್ರ ಬಗ್ಗೆ ಅಥವಾ ಅವಳು ಏನ್ ಮಾತಾಡ್ತಾ ಇದ್ದಾಳೆ? ಗೆಟ್ ಇಟ್ ರಿಪೇರ್ ಸೂನ್, ಅದನ್ನು ಬೇಗ ರಿಪೇರ್ ಅಂದ್ರೆ ದುರಸ್ತಿ ಮಾಡಿ ತಗೊಂಬಾ. ಮೈ ಮೊಬೈಲ್ ಸ್ಪೀಕರ್ ಇಸ್ ನಾಟ್ ವರ್ಕಿಂಗ್, ನನ್ನ ಮೊಬೈಲ್ ಸ್ಪೀಕರು ವರ್ಕ್ ಮಾಡ್ತಾ ಇಲ್ಲ, ಹಾಳಾಗಿದೆ ಅಂತ. ಡು ಯು ನೋ ವಾಟ್ ಹ್ಯಾಪನ್ ಟುಡೇ, ಇವತ್ತು ಏನಾಯ್ತಂತ ಗೊತ್ತಾ ನಿನಗೆ? ಐ ವಾಸ್ ಸ್ಟಕ್ ಇನ್ ದ ಟ್ರಾಫಿಕ್, ನಾನು ಟ್ರಾಫಿಕ್ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟೆ. ಡು ಯು ನೋ ವಾಟ್ ಹ್ಯಾಪನ್ ಟುಡೇ, ಇವತ್ ಏನಾಯ್ತಂತ ಗೊತ್ತಾ ನಿನ್ಗೆ? ಸಾರಿ, ಸೇಮ್ ಆಗಿದೆ ಅಂತ ಅನ್ಸುತ್ತೆ. 2-3 ಸೆಂಟೆನ್ಸ್ ಸೇಮ್ ಆಗಿದೆ. ದ ಡೋರ್ ಈಸ್ ಆಲ್ರೆಡಿ ಓಪನ್, ಬಾಗಿಲು ಆಲ್ರೆಡಿ ತೆಗ್ದಿದೆ ಅಥವಾ ಈಗಾಗಲೇ ತೆಗ್ದಿದೆ. ಐ ವಿಲ್ ನಾಟ್ ಟಾಕ್ ಟು ಯು ನೌ, ನಾನ್ ನಿಮ್ಮೊಂದಿಗೆ ಈಗ ಮಾತಾಡೋದಿಲ್ಲ. ಲೆಟ್ ಮೀ ಟಾಕ್, ನನ್ನನ್ನ ಮಾತಾಡ್ಲಿಕ್ ಬಿಡಿ. ವಾಟ್ ಹ್ಯಾಪನ್ ಟು ಯು, ಏನಾಯ್ತು ನಿನಗೆ? ಈಸ್ ಇಟ್ ರೈಟ್ ಟೈಮ್ ಟು ಟೆಕ್ಸ್ಟ್ ಯು, ನಿನಗೆ ಮೆಸೇಜ್ ಮಾಡ್ಲಿಕ್ಕೆ ಇದು ಕರೆಕ್ಟ್ ಟೈಮಾ ಅಥವಾ ಸರಿಯಾದ ಸಮಯನಾ? ಐ ಆಮ್ ಸೆಂಡಿಂಗ್ ಯು ದ ನಂಬರ್, ಸೊ ನಾನ್ ನಿಮಗೆ ಸಂಖ್ಯೆನ ಅಂದ್ರೆ ನಂಬರ್ ಅನ್ನ ಕಳಿಸ್ತಿದ್ದೇನೆ. ಹೌ ಡಿಡ್ ಯು ಗೆಟ್ ಹರ್ಟ್, ನಿನ್ಗೆ ಹೇಗ್ ಗಾಯ ಆಯ್ತು? ವೈ ಆರ್ಂಟ್ ಯು ಆನ್ಸರಿಂಗ್, ನೀವು ಯಾಕೆ ಉತ್ತರಿಸ್ತಾ ಇಲ್ಲ? ವೈ ಆರ್ ಯು ಆಂಗ್ರಿ ವಿತ್ ಮೀ, ನನ್ ಮೇಲೆ ಏನಕ್ಕೆ ಕೋಪ ನಿಮಗೆ? ಯು ಡಿಡಂಟ್ ರಿಪ್ಲೈ, ನೀವು ಉತ್ತರಿಸ್ಲಿಲ್ಲ. ಯು ಆರ್ ನಾಟ್ ಇಂಟ್ರೆಸ್ಟೆಡ್, ನಿಮಗೆ ಆಸಕ್ತಿ ಇಲ್ಲ ಅಥವಾ ನೀವು ಆಸಕ್ತಿ ಹೊಂದಿಲ್ಲ. ಕ್ಯಾನ್ ವಿ ಟಾಕ್ ನಾವ್, ನಾವೀಗ ಮಾತಾಡಬಹುದಾ? ಐ ಆಮ್ ಒಬ್ಸೆಸಿಂಗ್ ವಿತ್ ಯು, ನಾನು ನಿಮ್ಮೊಂದಿಗೆ ಗೀಳನ್ನು ಅಂತಂದ್ರೆ ಒಬ್ಸೆಷನ್ ಅಂತಂದ್ರೆ ಗೀಳು ಅಂತ ಆಗುತ್ತೆ. ಓಕೆನಾ, ಒಂಥರ ಅಫೆಕ್ಷನ್ನು, ಒಂಥರ ಅಂದ್ರೆ ನಿಮ್ಮನ್ ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ನೋಡ್ರಿ. ಅಂದ್ರೆ ನಿಮ್ಮನ್ ಕಂಡ್ರೆ ಒಂಥರ ಹುಚ್ಚು ನನಗೆ ಅಂತ ಹೇಳ್ತಾರಲ್ಲ ಆ ತರ. ಶಿ ಡಸಂಟ್ ಬಿಲೀವ್ ಹಿ ಈಸ್ ಟಾಕೆಟಿವ್, ಅವನು ತುಂಬಾ ಮಾತಾಡ್ತಿದ್ದಾನೆ ಅಂತ ಅವಳು ಎಷ್ಟು ಹೇಳಿದ್ರು ನಂಬೋದೇ ಇಲ್ಲ, ಅವಳಿಗೆ ನಂಬಿಕೆನೇ ಇಲ್ಲ. ಶಿ ಇಸ್ ನಥಿಂಗ್, ಸಾರಿ ಇಟ್ ಈಸ್ ನಥಿಂಗ್ ಲೈಕ್ ದಟ್, ಹಾಗಂತ ಏನೂ ಅಲ್ಲ. ಅಡ್ಮಿಟ್ ಯುವರ್ ಮಿಸ್ಟೇಕ್, ನಿಮ್ ತಪ್ಪನ್ನ ಒಪ್ಕೊಳ್ಳಿ. ಹಿ ಈಸ್ ಔಟ್ ಆಫ್ ದ ಡೇಂಜರ್ ನೌ, ಅವನು ಅಪಾಯದಿಂದ ಪಾರಾಗಿದ್ದಾನೆ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್, ದಯವಿಟ್ಟು ಕೆಟ್ಟ ಭಾವನೆ ಬೇಡ. ಹಿಯರ್ ಈಸ್ ಯುವರ್ ಗಿಫ್ಟ್, ನಿಮ್ಮ ಉಡುಗೊರೆ ಇಲ್ಲಿದೆ. ಹ್ಯಾಸ್ ಎನಿಬಡಿ ಇನ್ ಹೋಮ್, ಮನೇಲಿ ಯಾರಾದ್ರೂ ಇದ್ದೀರಾ? ಡೋಂಟ್ ಆರ್ಗ್ಯೂ ವಿತ್ ಯುವರ್ ಫಾದರ್, ನಿಮ್ ತಂದೆ ಜೊತೆಗೆ ಆರ್ಗ್ಯೂ ಮಾಡಬೇಡ. ಕೀಪ್ ಯುವರ್ ಐಸ್ ಡೌನ್, ನಿಮ್ಮ ಕಣ್ಣನ್ನು ಕೆಳಗಡೆ ಇಳಿಸಿ, ಅಂದ್ರೆ ಏನಂತ ಹೇಳ್ಬೋದು, ಸ್ಟೇರ್ ಮಾಡ್ಬೇಡ, ತುಂಬಾ ದಿಟ್ಟಿಸ್ ನೋಡ್ಬೇಡ, ಕಣ್ಣನ್ನ ಕೆಳಗಡೆ ಇಳಿಸು ಅಂತ. ಯು ಶುಡ್ ಗೆಟ್ ಪನಿಷ್ಡ್, ನಿನಗೆ ಶಿಕ್ಷೆ ಆಗ್ಲೇಬೇಕು. ಹಿ ಡಸಂಟ್ ಡಿಸರ್ವ್ ರೆಸ್ಪೆಕ್ಟ್, ಅವನು ಗೌರವಕ್ಕೆ ಅರ್ಹನಲ್ಲ. ಲೆಟ್ ಮಿ ಡೂ ದಿಸ್ ವರ್ಕ್, ನನಗೆ ಈ ಕೆಲಸ ಮಾಡೋಕ್ಕೆ ಬಿಡಿ. ಐ ವಾಂಟ್ ದ ಆನ್ಸರ್, ನನಗೆ ಉತ್ತರ ಬೇಕು. ಡೋಂಟ್ ಸ್ಟೇ ಕ್ವೈಟ್, ಸುಮ್ಮನಿರ್ಬೇಡ. ಆಫ್ಟರ್ ಆಲ್ ಹಿ ನೀಡ್ಸ್ ಮನಿ, ಏನೇ ಆಗ್ಲಿ ಅವನಿಗೆ ದುಡ್ಡು ಬೇಕು, ಹಣ ಬೇಕು. ಡೋಂಟ್ ಅನಾಯ್ ಮೀ, ನನಗೆ ಕಿರಿಕಿರಿ ಮಾಡಬೇಡ. ಬಿಲೀವ್ ಇನ್ ಮೀ, ನನ್ನನ್ನ ನಂಬು. ಈಸ್ ಇಟ್ ನೆಸೆಸರಿ, ಇದು ಅಗತ್ಯವೇ? ಈಸ್ ದಿಸ್ ಫಾರ್ ಮೀ, ಇದು ನನಗ? ಹಿ ವಾಸ್ ಶಾಕ್ಡ್, ಅವನಿಗೆ ಆಘಾತ ಆಯಿತು. ಐ ವಿಲ್ ಬಿ ಅರೌಂಡ್ ಯು, ನಾನ್ ನಿಮ್ಮ ಸುತ್ತಲೂ ಇದ್ದೇನೆ ಅಥವಾ ನಾನ್ ನಿಮ್ ಅಕ್ಕಪಕ್ಕನೇ ಇದ್ದೀನಿ. ಬೋತ್ ಆರ್ ಆಂಗ್ರಿ ವಿತ್ ಈಚ್ ಅದರ್, ಅವರೊಬ್ರು ಒಬ್ರಿಗೊಬ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಥವಾ ಇಬ್ರು ಪರಸ್ಪರ ಕೋಪಗೊಂಡಿದ್ದಾರೆ. ಐ ಕಾಂಟ್ ಫೈಂಡ್ ಯುವರ್ ಹೋಮ್, ನನಗೆ ನಿಮ್ಮ ಮನೆ ಸಿಗುತ್ತಿಲ್ಲ. ಐ ಕುಡಂಟ್ ಫೈಂಡ್ ಮೈ ಶೂಸ್, ಸಾರಿ ಅಲ್ಲಿ ಫೈಂಡ್ ಅಂತ 2 ಸತಿ ಆಗಿದೆ. ನನಗೆ ನನ್ನ ಬೂಟ್ಗಳು ಹುಡುಕಕ್ ಆಗ್ತಿಲ್ಲ. ದಟ್ಸ್ ವೈ ಐ ಗಾಟ್ ಲೇಡ್, ಅದಕ್ಕಾಗಿ ನಾನು ಬಿದ್ದೆ. ಓಕೆನಾ, ಅದಕ್ಕೋಸ್ಕರನೇ ನಾನು ಬಿದ್ಬಿಟ್ಟೆ. ಐ ಡೋಂಟ್ ಬಿಲೀವ್ ಇನ್ ಲಕ್, ನನಗೆ ಅದೃಷ್ಟದಲ್ಲಿ ನಂಬಿಕೆ ಇಲ್ಲ. ಐ ವಾಂಟ್ ಟು ಮೇಕ್ ಮೈ ಫ್ರೆಂಡ್ಸ್ ವಿತ್ ಯು, ನಾನ್ ನಿಮ್ಮೊಂದಿಗೆ ಸ್ನೇಹಿತರಾಗಲು ಬಯಸುತ್ತೇನೆ.
ವಾಟ್ ಈಸ್ ದ ಯೂಸ್ ಆಫ್ ಟೆಲ್ಲಿಂಗ್ ನೌ? ನಿನಗೆ ಹೇಳಿ ಏನ್ ಪ್ರಯೋಜನ ಈಗ? ದೇರ್ ಆರ್ ಟೂ ಆಸ್ಪೆಕ್ಟ್ಸ್ ಆಫ್ ಎವ್ರಿಥಿಂಗ್. ಎಲ್ಲಾ ವಿಷಯಗಳಲ್ಲೂ ಎರಡು ಆಸ್ಪೆಕ್ಟ್ಸ್ಗಳು, ಯಾಕೆ ಎಲ್ಲದರಲ್ಲೂ ಎರಡು ಅಂಶಗಳು ಇರ್ತವೆ ಅಥವಾ ಎರಡು ಸೈಡ್ ಇರುತ್ತೆ. ಹಿ ಲೈಟನ್ಡ್ ಮೈ ಬರ್ಡನ್, ಅವನು ನನ್ನ ಭಾರವನ್ನು ಹಗುರಗೊಳಿಸಿದ. ಪಿಕ್ ವಾಟ್ ಡು ಯು ವಾಂಟ್, ನಿಮಗೆ ಬೇಕಾದನ್ನ ಆರಿಸ್ಕೋ. ಯು ವುಡ್ ಬಿ ಫೇಸಿಂಗ್ ಅ ಲಾಟ್ ಆಫ್ ಟ್ರಬಲ್, ನೀವು ತುಂಬಾ ಬಹಳ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಲುಕ್ಸ್ ಲೈಕ್ ಯು, ನಿನ್ನಂತೆ ಕಾಣಿಸುತ್ತಿದೆ. ಶಿ ಮಸ್ಟ್ ಬಿ ಹರ್ ಮದರ್, ಅವಳು ಮೇ ಬಿ ಅವಳ ತಾಯಿನೇ ಆಗಿರ್ಬೇಕು. ಇಟ್ ಶುಡಂಟ್ ಹ್ಯಾಪನ್, ಇದು ಆಗ್ಬಾರ್ದು. ಹೂ ಎಲ್ಸ್ ವಾಂಟ್ಸ್ ಟು ಗೋ, ಬೇರೆ ಯಾರು ಹೊರಗೆ ಹೋಗಲು ಬಯಸುತ್ತೀರಾ? ಹೂ ಹ್ಯಾಸ್ ಟು ಗೋ ಔಟ್, ಯಾರು ಹೊರಗೆ ಹೋಗ್ಬೇಕು? ಐ ಆಮ್ ನಾಟ್ ಗುಡ್ ಅಟ್ ಆಲ್, ನಾನೇನು ಒಳ್ಳೆಯವನಲ್ಲ. ಹಿ ಈಸ್ ಆನ್ ದ ರೈಟ್ ಟ್ರ್ಯಾಕ್, ಅವನು ಸರಿಯಾದ ಹಾದಿಯಲ್ಲಿದ್ದಾನೆ. ಹಿ ಮೈಟ್ ಬಿಸಿ ಟುಡೇ, ಮೇ ಬಿ ಅವನು ಇವತ್ತು ಬ್ಯುಸಿ ಆಗಿರ್ಬೋದು. ಹಿ ವಾಸ್ ಸಪೋಸ್ ಟು ಡೂ ದಿಸ್, ಅವನು ಇದನ್ನ ಮಾಡಬೇಕಾಗಿತ್ತು. ಡೋಂಟ್ ಬ್ಲೇಮ್ ಹಿಮ್, ಅವನನ್ನೇ ದೂಷಿಸಬೇಡ. ಸೂಪರ್ ಮಾರ್ಕೆಟ್ ವಾಸ್ ಕ್ಲೋಸ್ಡ್, ಸೂಪರ್ ಮಾರ್ಕೆಟ್ ಮುಚ್ಚಿದೆ ಇವತ್ತು. ಬಯಾಲಜಿ ಕ್ಲಾಸ್ ಹ್ಯಾಸ್ ಬಿಗನ್, ಜೀವಶಾಸ್ತ್ರದ ತರಗತಿ ಪ್ರಾರಂಭವಾಗಿದೆ ಅಥವಾ ಆರಂಭವಾಗಿದೆ. ಟ್ರೈನ್ ವಿಲ್ ಡಿಪಾರ್ಟ್ ಅಟ್ 9 AM, ಬೆಳಗ್ಗೆ 9 ಗಂಟೆಗೆ ಟ್ರೈನ್ ಹೊರಡುತ್ತೆ. ಬಸ್ ವಾಸ್ ಫುಲ್ ಆಫ್ ಪೀಪಲ್, ಬಸ್ ಅಲ್ಲಿ ತುಂಬಾ ಜನ ಇದ್ರು. ಹಿ ವೆಂಟ್ ಟು ಮೇಕ್ ಜ್ಯೂಸ್, ಅವನು ಜ್ಯೂಸ್ ಮಾಡ್ಲಿಕ್ಕೆ ಅಂತ ಹೋದ. ಫುಡ್ ಈಸ್ ಟು ಸ್ಪೈಸಿ, ಆಹಾರ ಅಥವಾ ಫುಡ್ ತುಂಬಾ ಮಸಾಲೆಯುಕ್ತವಾಗಿತ್ತು. ಹೋಟೆಲ್ ಸ್ಟಾಫ್ ವರ್ ಟು ರೂಡ್, ಹೋಟೆಲ್ನ ಸಿಬ್ಬಂದಿ ತುಂಬಾ ಅಸಭ್ಯವಾಗಿ ವರ್ತಿಸಿದರು. ವಿ ನೀಡ್ ಟು ಮೇಕ್ ಬುಕ್ಕಿಂಗ್, ನಾವು ಬುಕ್ಕಿಂಗ್ ಮಾಡಬೇಕು. ಹಿ ಸ್ಕೋರ್ಡ್ ಲಾಟ್ ಆಫ್ ರನ್ಸ್ ಫಾರ್ ದ ಕಂಟ್ರಿ, ಅವನು ದೇಶಕ್ಕಾಗಿ ಸಾಕಷ್ಟು ರನ್ ಗಳಿಸಿದನು. ಹಿ ಮೈಟ್ ಬಿ ಸಫರಿಂಗ್ ಫ್ರಮ್ ಫೀವರ್, ಅವನು ಜ್ವರದಿಂದ ಬಳಲುತ್ತಿರಬಹುದು. ಹಿ ವಿಲ್ ಮೇಕ್ ಅ ಕಮ್ ಬ್ಯಾಕ್ ಸೂನ್, ಅವನು ಶೀಘ್ರದಲ್ಲೇ ಹಿಂದಿರುಗುತ್ತಾನೆ. ಸೊ ಇದು ನಮ್ಮ 200 ಸೆಟ್ ಆಫ್ ಸೆಂಟೆನ್ಸ್ ಗಳ ವಿಡಿಯೋ ಆಗಿತ್ತು. ಐ ಥಿಂಕ್ ಪ್ರೀವಿಯಸ್ ವಿಡಿಯೋಗೆ ಯಾವ ತರ ನಿಮ್ಮ ಸಪೋರ್ಟ್, ಹೋಪ್, ಲೈಕ್ಸ್, ಕಮೆಂಟ್ಸ್ ಎಲ್ಲ ಸಿಕ್ಕಿದೆನೋ, ಈ ವಿಡಿಯೋಗೂ ಮತ್ತೆ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ 500 ಡೈಲಿ ಯೂಸ್ ಸೆಂಟೆನ್ಸ್ ಸೀರೀಸ್ ನಾನು ಕಂಪ್ಲೀಟ್ ಮಾಡಿದ್ದೇನೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ, ಅಥವಾ ನಿಮಗೆಲ್ಲ ಈ ವಿಡಿಯೋಸ್ ಇಂದ ಯೂಸ್ ಆಗಿದೆ ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಗಳನ್ನ ಫಾಲೋ ಮಾಡಿ, ಪ್ಲಸ್ ಸ್ಪೋಕನ್ ಇಂಗ್ಲಿಷ್ ನ ನಿಮ್ಮ ಡೈಲಿ ಲೈಫ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಮಾತಾಡೋದನ್ನ ಯಾರು ಕೂಡ ಮಿಸ್ ಮಾಡಬೇಡಿ, ಮರಿಬೇಡಿ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಕ್ವಶನ್ಸ್ ಗಳನ್ನ ಕೇಳಬೇಕು ಅಥವಾ ಹೇಗೆ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ನ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಆಯ್ತಾ? ಹೀಗಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕ್ಕೆ ಹೊರಟಿದ್ದೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.